ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳ ನಿಗೂಢ ಎಲ್ಲೋ ಒಂದು ಕಡೆ ಪರದೆ ಸರಿಯುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಕೇಸನ್ನ ತುಂಬ ಕ್ಲೋಸ್ ಆಗಿ ಫಾಲೋ ಮಾಡೋರು ಹೇಳ್ತಾ ಇರೋ ಹೊತ್ತಿನಲ್ಲಿ ನಮಗಿನ್ನೂ ನಿರೀಕ್ಷೆ, ಭರವಸೆ, ಆಶಾವಾದ, ನ್ಯಾಯ ಬೇಕು, ಸತ್ಯ ಸಿಗಬೇಕು ಅಂತ. ಇದು ಜನಶಕ್ತಿ ಮೀಡಿಯಾ. ನಾನು KS ವಿಮಲಾ. ನನ್ನ ಜೊತೆಗೆ ಇವತ್ತು ಈ ಒಟ್ಟಾರೆ ಬೆಳವಣಿಗೆಗಳು ಅವತ್ತಿನಿಂದ ಇವತ್ತಿನವರೆಗೆ ಮತ್ತು ಈಗ ಬರ್ತಾ ಇರುವಂತಹ ಸುದ್ದಿಗಳು ಇವತ್ತು ಮಾಧ್ಯಮಗಳಲ್ಲಿ ಪ್ರಕಟ ಆಗಿದೆ. ವಿಜಲ್ ಬ್ಲೋವರ್ಸ್ ಅಂತ ನಾವು ಯಾರನ್ನ ಕರಿತೀವಿ ಅಥವಾ ಸತ್ಯದ ಹುಡುಕಾಟದಲ್ಲಿ ಇದ್ದಂತಹ ವ್ಯಕ್ತಿಗಳಿದಾರಲ್ಲ, ಅವ್ರಿಗೆ SIT ಇಂದ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಆ ನೋಟಿಸಿನಲ್ಲೇನೆ ಕೆಲವು ನಿಬಂಧನೆಗಳು ಇದಾವೆ ಅಂತನ್ನುವಂತಹ ಮಾಹಿತಿಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಇಂತಹ ಪ್ರಕರಣಗಳ ಸಂದರ್ಭದಲ್ಲಿ ಯಾರು ತೊಂದರೆಗೆ ಒಳಗಾಗಿದ್ದಾರೋ ಅವರ ಪರವಾಗಿ ನಿಂತು ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಅಡ್ವೊಕೇಟ್ S. ಬಾಲನ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಸರ್ ನಮಸ್ಕಾರ, ಸ್ಟುಡಿಯೋಕ್ಕೆ ಸ್ವಾಗತ ನಿಮಗೆ. ಧರ್ಮಸ್ಥಳ ಪ್ರಕರಣ ಬಹುಶಃ ಸ್ವಲ್ಪ ಹಿಂದೆ ಹೋದ್ರೆ ನಾವು ಜುಲೈ 14ನೇ ತಾರೀಕು ರಾಜ್ಯದ ಮಹಿಳಾ ಆಯೋಗ ಸರ್ಕಾರಕ್ಕೆ ಒಂದು ಪತ್ರ ಬರೆಯುತ್ತೆ. ಯಾಕೆಂದ್ರೆ ಮಹಿಳಾ ಆಯೋಗಕ್ಕೆ ದೂರು ಬಂದಿರ್ತದೆ. ಈ ಧರ್ಮಸ್ಥಳ ಪ್ರಕರಣಗಳ ಹಲವಾರು ಅಸಹಜ ಸಾವುಗಳು, ಅತ್ಯಾಚಾರ, ಹತ್ಯೆ, ಇದು ಅದು ಅಂತೆಲ್ಲ ಅಂದ್ಕೊಂಡು ಬಂದಿರ್ತದೆ. ಆವಾಗ ಮಹಿಳಾ ಆಯೋಗ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಈ ತರ ತಮಗೊಂದು ದೂರು ಬಂದಿದೆ, ಹಾಗಾಗಿ ಇವುಗಳ ಸಮಗ್ರ ತನಿಖೆ ಆಗಬೇಕು ಅಂತ ಒಂದು ಪತ್ರ ಬರೀತದೆ. ಆ ಪತ್ರದ ಆಧಾರದಲ್ಲಿ ಜುಲೈ 19ನೇ ತಾರೀಕು ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸರ್ಕಾರ ರಚನೆ ಮಾಡುತ್ತೆ. ಆ ನಂತರ ನಡೆದಂತಹ ಬಹಳ ಘಟನೆಗಳನ್ನ ನಾವು ಚರ್ಚೆ ಮಾಡಿದ್ದೀವಿ, ಹಾಗೆ ಬೇರೆ ಬೇರೆ ಮಾಧ್ಯಮಗಳು ಕೂಡ ಚರ್ಚೆ ಮಾಡಿದ್ದಾರೆ. ಒಂದು ರೀತಿಯ ಮೆಗಾ ಧಾರಾವಾಹಿ ತರ ನಡೆದು ಹೋದದ್ದನ್ನ ನಾವು ಗಮನಿಸಿದ್ದೀವಿ. ಈಗ ಅಫ್ಕೋರ್ಸ್ ಅಂತಹ ಚರ್ಚೆಗಳು ನಡೆಯುವಾಗೆಲ್ಲ ನಾವು ಕೇಳ್ತಾ ಇದ್ದಿದ್ದು ಅಥವಾ ಬಯಸ್ತಾ ಇದ್ದಿದ್ದು, ಇಲ್ಲಿ ಸತ್ಯ ಆಳವಾಗಿ ಹುಗಿಯಲ್ಪಟ್ಟಿದೆ, ಹೂತು ಹೋದ ಸತ್ಯ ಹೊರಗೆ ಬರಬೇಕು ಮತ್ತು ನ್ಯಾಯ ಸಿಗಬೇಕು. ಸಂತ್ರಸ್ತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ, ಅವರಿಗೆ ಸತ್ಯ ಗೊತ್ತಾಗಬೇಕಾಗಿದೆ ಅಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಬಾಲನ್ ಅವ್ರ ಜೊತೆಗೆ ಮಾತಾಡೋದಾದ್ರೆ, ಸರ್ ಈ ಕ್ಷಣದಲ್ಲಿ ಈ ಒಟ್ಟು ಧರ್ಮಸ್ಥಳದ ಹೋಲ್ ಪ್ರಕರಣ ಏನ್ ಬೇಕಾದ್ರೂ ಕರೆಯೋಣ, ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಈಗ ನಿಜ ಸುಳ್ಳು ಆಗಿದೆ, ಸುಳ್ಳು ನಿಜ ಆಗಿದೆ. ನಿರಪರಾಧಿ ಆರೋಪಿ ಆಗಿದ್ದಾರೆ, ಆರೋಪಿ ನಿರಪರಾಧಿ ಆಗಿದ್ದಾರೆ ಅಂತ ಕಾಣ್ತಾ ಇದೆ. ರೀಸನ್ನು ನೋಡಿ, ಇದಕ್ಕೆ ಮೊದಲು ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಅನೇಮೌತ, ಲಕ್ಷ್ಮಿ, ಇದೆಲ್ಲ ತನಿಖೆ C ರಿಪೋರ್ಟು, B ರಿಪೋರ್ಟು ಎಲ್ಲ ಆಗಿದೆ. ಈಗ ಒಬ್ಬ ಚಿನ್ನಯ್ಯ, ಆತನ ಹೆಸರು ಭೀಮಾ, 3/7/2025 ಅವ್ರ ಜೊತೆ ಒಂದು ಟೀಮ್ ಆಫ್ ಲಾಯರ್ಸು ಎಲ್ಲ ಹೋಗಿ ದೂರು ಕೊಡ್ತಾರೆ. ಅದು 211 BNS ಅಡಿಯಲ್ಲಿ, ಅದು ನಾನ್ ಕಾಗ್ನಿಸಬಲ್ ರಿಪೋರ್ಟು NCR ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಮಾರನೇ ದಿವಸ ನ್ಯಾಯಾಧೀಶರ ಮುಂದೆ ಹೋಗಿ ಅವರೇ ಪರ್ಮಿಷನ್ ತಗೊಂಡು ಬರ್ತಾರೆ. ಪರ್ಮಿಟೆಡ್ ಟು ರಿಜಿಸ್ಟರ್ FIR ಅಂದು. FIR crime number 39/2025 211A of BNS ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ತದನಂತರ 11/7/2025 ಕನ್ಫೆಷನ್ ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ 183 ಆಫ್ BNSS ಅಡಿಯಲ್ಲಿ ರಿಜಿಸ್ಟರ್ ಆಗುತ್ತೆ, ಅದು ರೆಕಾರ್ಡ್ ಆಗುತ್ತೆ. ನೋಡಿ, ಒಂದು ಆ FIR ನಾನು ಓದಿದ್ದೆ. ಆ ದೂರಲ್ಲಿ ಚಿನ್ನಯ್ಯ ಹೇಳ್ತಾರೆ, 12 ವಯಸ್ಸಿಂದ 15 ವರ್ಷದ ಹುಡುಗಿಯರು, ಅವ್ರ ಸ್ಕರ್ಟ್ ಎಲ್ಲ ಕಿತ್ತೋಗಿತ್ತು, ಅಂಡರ್ ಗಾರ್ಮೆಂಟು ಕಿತ್ತೋಗಿತ್ತು, ಅತ್ಯಾಚಾರ ಆಗಿದೆ. ಕೆಲವು ಮಹಿಳೆಯರಿಗೆ ಆಸಿಡ್ ಹಾಕಿದ್ದಾರೆ, ಡೀಸೆಲ್ ಹಾಕಿ ಬರ್ನ್ ಮಾಡಿದ್ದಾರೆ, ಪೆಟ್ರೋಲ್ ಹಾಕಿ ಬರ್ನ್ ಮಾಡಿದ್ರು, ಊತ ಹಾಕಿದೆ. ಸೂಪರ್ವೈಸರ್ ನನಗೆ ಹೇಳಿದ್ರು, ಇದನ್ನು ಮಾಡಿರೋದು ಹೆಸರು ಹೇಳಿಲ್ಲ, ಇಷ್ಟು ಹೇಳ್ಕೊಂಡ್ ಬರ್ತಾರೆ. ಇದರಲ್ಲಿ ವಿಸಿಲ್ ಬ್ಲೋವರ್ಸ್ ಹೆಸರು ಎಲ್ಲಿ ಇಲ್ಲ. ಓಕೆ, ಇದು 19th ರಚನೆ ಆಯಿತು, ಎಕ್ಸುಮೇಷನ್ ಆಯಿತು. ಒಟ್ಟಾರೆ 17 ಜಾಗದಲ್ಲಿ
ಎಕ್ಸ್ಹ್ಯೂಮೇಷನ್ ಆಯಿತು, ಎಕ್ಸ್ಕವೇಷನ್ ಆಯಿತು, ರಾಡಾರ್ ಯೂಸ್ ಮಾಡಿದರು. 17 ಪಾಯಿಂಟಲ್ಲಿ 15 ಪಾಯಿಂಟಲ್ಲಿ ಯಾವ ಸ್ಕೆಲಿಟನ್ ರಿಮೈನ್ಸ್ ರಿಕವರಿ ಆಗಿಲ್ಲ. 2 ಸ್ಪಾಟ್ಗಳಲ್ಲಿ ಮಾತ್ರ ಆಗಿದೆ. ಅಲ್ಲಿನೂ ಕೂಡ ಅದು ಮಹಿಳೆಯರದಲ್ಲ, ಪುರುಷರದೊಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಸೊ ತನಿಖೆ 23/8/2025 ಅದು ಒಂದು ರೂಟಲ್ಲಿ ಹೋಗ್ತಿತ್ತು. 23/8 ಅವರು ಇನ್ಫಾರ್ಮೆಂಟು ಅಂದರೆ ದೂರುದಾರ, ವಿಸಿಲ್ ಬ್ಲೋವರನ್ನೇ ಆರೋಪಿ ಮಾಡ್ತಾರೆ, ಬಂಧಿಸ್ತಾರೆ. ಅಲ್ಲಿ ಸೆಕ್ಷನ್ಸ್ ಸುಮಾರು 9 ಸೆಕ್ಷನಲ್ಲಿ ಆ್ಯಡ್ ಮಾಡ್ತಾರೆ. 228, 229, 230, 231, 236, 248, 246 ಅಂದು 9 ಸೆಕ್ಷನಲ್ಲಿ ಸೆಕ್ಷನ್ಗಳನ್ನೇ ಆ್ಯಡ್ ಮಾಡ್ತಾರೆ. ಈ ಸೆಕ್ಷನ್ಸನ್ನು ಓದಿ ನೋಡಿದರೆ SIT ತಂಡದವರು ಒಂದು ಗುಂಪಿಗೆ ಕ್ಲೀನ್ ಶೀಟ್ ಕೊಟ್ಟು ಇನ್ನೊಂದು ಗುಂಪಿಗೆ ಆರೋಪಿ ಚಿಟ್ಟು ಕೊಟ್ಟು ಮುಗಿಸುವ ಲಕ್ಷಣಗಳು ಕಂಡು ಬರ್ತಾ ಇತ್ತು. ಇದು ಹಾಗೆ ಮಾಡಿದರೆ ಈಗ ಏನಾಗ್ತಾ ಇದೆ, ಅವ್ರನ್ನ ಬಂಧಿಸಿದ್ರು, ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದರು. ಮೊದಲು ಲಾಯರ್ ಇತ್ತು, 23ನೇ ತಾರೀಕಿಗೆ ಲಾಯರ್ಗಳಿಲ್ಲ. ಲಾಯರ್ ಇಲ್ದೇ 12 ದಿವಸ ಪೊಲೀಸ್ ಕಸ್ಟಡಿಗೆ ಹೋಗ್ಬಿಟ್ಟ ಚಿನ್ನಯ್ಯ, ಮತ್ತೆ ಒಂದು 3 ದಿವಸ. ಈಗ ಪಾಯಿಂಟ್ ಆಫ್ ಲಾ, ಒಂದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಆಯಿತು, ಕಾನೂನಲ್ಲಿ ಇನ್ನೊಂದು ಕನ್ಫೆಷನಲ್ ಸ್ಟೇಟ್ಮೆಂಟಿಗೆ ಅವಕಾಶ ಇಲ್ಲ. ಒಂದು 182 ಸ್ಟೇಟ್ಮೆಂಟ್, ಮೊದಲು 161, 164 ಆಯಿತು. ಇನ್ನೊಂದು 164, 164 ಆರೋಪಿ ಬೇರೆ ಮತ್ತೆ ಇನ್ಫಾರ್ಮೆಂಟ್ ಬೇರೆ, ಸಾಕ್ಷಿದಾರರು ಬೇರೆ. 2ನೇ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಉಲ್ಟಾ ಆಗಿದೆ, ಸೀದಾ ಆಗಿದೆ, ಸೀದಾ ಉಲ್ಟಾ ಆಗಿದೆ. ಕೆಟ್ಟದ್ದು ಒಳ್ಳೇದಾಗಿದೆ, ಒಳ್ಳೇದು ಕೆಟ್ಟದಾಗಿದೆ. ಕೆಂಪು ಕಪ್ಪಾಗಿದೆ, ಕಪ್ಪು ಕೆಂಪಾಗಿದೆ, ಎಲ್ಲ ಉಲ್ಟಾ ಸೀದಾ ಆಗಿಬಿಟ್ಟಿದೆ. ತದನಂತರ 9 ನೋಟಿಸು ತಿಮ್ಮರೋಡಿಗೆ ಕೊಟ್ಟಿದ್ದಾರೆ, 9 ನೋಟಿಸು ಮಟನ್ ಅವ್ರಿಗೆ ಕೊಟ್ಟಿದ್ದಾರೆ, 9 ನೋಟಿಸು ವಿಠಲಗೌಡ ಕೊಟ್ಟಿದ್ದಾರೆ. ವಿಠಲಗೌಡ ಸೌಜನ್ಯ ಅವರ ಮಾವ ಅಂತೂ ಇವರೆಲ್ಲ ವಿಸಿಲ್ ಬ್ಲೋವರ್ಸು. ಅಲ್ಲಿ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕೆಂದು ಹೋರಾಟ ಮಾಡಿರೋರು. ತಿಮ್ಮರೋಡಿಗೆ ಗಡ್ಡಿ ಬಾರ್ ನೋಟಿಸ್ ಕೂಡ ಬಂತು, ಹೈಕೋರ್ಟಲ್ಲಿ ಸ್ಟೇ ಮಾಡ್ಕೊಂಡಿದ್ದಾರೆ. ಈಗ 9 ನೋಟಿಸ್ ಕೊಟ್ಟಿದ್ದಾರೆ. ಸುಮಾರು ಮೋರ್ ದೆನ್ 100 hours ಇಂಟರಾಗೇಷನ್ ನಡೆದಿದೆ. 100 hours. 4 IPS ಆಫೀಸರ್ಸು 100 hours ತನಿಖೆ ಅವ್ರನ್ನ ಇಂಟ್ರಾಗೇಟ್ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಹೋದರೆ ಮಿಡ್ ನೈಟ್ 12, 1, 1:30, 2 ಗಂಟೆವರೆಗೆ ಅಲ್ಲೇ ಕೂರಿಸ್ಕೊಂಡು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಇದರಲ್ಲಿ ಗೌನ್ಸ್ಬೇಕಾಗಿದ್ದು ಆ ಸೂಪರ್ವೈಸರ್ಸ್ ಯಾರು, ಆ ಡೆಡ್ ಬಾಡಿನ ಡಿಸ್ಪೋಸಲ್ ಮಾಡೋಕ್ಕೆ ಹೇಳಿದ್ದು ಯಾರು, ಎಲ್ಲಿಂದ ಡೆಡ್ ಬಾಡಿ ಅಂತ ಹೇಳಿದ್ರಲ್ಲ, ಅಪ್ಪ ಯಾರು, ಅಮ್ಮ ಯಾರು, ಫ್ಯಾಮಿಲಿ ಏನೂ ನಡೆದಿಲ್ಲ. ಈಗ ಯಾರ ಮೇಲೆ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನ ಟಚ್ಚೇ ಮಾಡಿಲ್ಲ. ಸೊ ದ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಇನ್ ಒನ್ ಡೈರೆಕ್ಷನ್. ಏನಂದ್ರೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರಿಗೆ ಕ್ಲೀನ್ ಶೀಟ್ ಕೊಟ್ಟು ಅದನ್ನ ಯಾರು ನ್ಯಾಯ ಬೇಕಂದು ಹೋರಾಟ ಮಾಡ್ತಿದ್ರು ಅವ್ರಿಗೆ ಚಾರ್ಜ್ ಶೀಟ್ ಕೊಡೋ ಪರಿಸ್ಥಿತಿನಲ್ಲಿ ಬಂದಿದೆ. ಈಗ ಇವತ್ತು ಡೆಕ್ಕನ್ ಹೆರಾಲ್ಡ್, ಹಿಂದೂ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಈಗ ನೋಟಿಸ್ ಕೊಟ್ಟಿದ್ದಾರೆ 4 ಜನಕ್ಕೆ. ನೋಟಿಸ್ ಕೊಟ್ಟು ನೀವು ಸಾಕ್ಷಿಗಳನ್ನ ನಾಶಪಡಿಸಬಾರ್ದು. ಎಸ್, ನನಗೆ ಇಲ್ಲೇ ಇರೋದು ಪ್ರಶ್ನೆ. ನಾನು ಕೂಡ ಪತ್ರಿಕೆಗಳಲ್ಲಿ ಓದ್ದೆ ಅದನ್ನ, ಸಾಕ್ಷಿಗಳನ್ನ ನಾಶಪಡಿಸಬಾರ್ದು. ಸಾಕ್ಷಿ ನಾಶ ಮಾಡಬೇಡ ಅಂತ ಹೇಳೋದು ಯಾವತ್ತೂ ಕೂಡ ಯಾರ ಮೇಲೆ ಕೃತ್ಯವನ್ನು ಎಸಗಿದ ಆರೋಪ ಇರ್ತದೋ.
ಈಗ ಓಕೆ, ಲೀಗಲ್ ಟರ್ಮಿನಾಲಜಿನಲ್ಲಿ ಅಥವಾ ಸರ್ಕಾರದ ಕಣ್ಣಲ್ಲಿ ಅಥವಾ ಪೊಲೀಸರ ಕಣ್ಣಲ್ಲಿ ಸುಳ್ಳು ಹೇಳಿದ್ರು ಅಂತಾನೋ, ಸುಳ್ಳು ದೂರು ದಾಖಲು ಮಾಡಿದ್ರು ಅಂತಾನೋ, ಅಥವಾ ಚಿನ್ನಯ್ಯನೇ ಯಾವ ಕಾರಣಕ್ಕೆ ಬಂದು ಈಗ ನೀವೇ ಹೇಳ್ದಂಗೆ 164 ರಿವೈಸ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ, ಕ್ರಿಮಿನಲ್ ಇಶ್ಯೂಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರುವ ಅಡ್ವೊಕೇಟ್ ನೀವು ಹೇಳಿದಾಗ ನಾವು ಅದನ್ನ ನಂಬಲೇಬೇಕು. ಸೊ ಅಂಥದ್ದೊಂದು ಪ್ರಶ್ನೆ ಇರುವಾಗ ಈಗ ಇವರೆಲ್ಲರೂ ಕೂಡ ಒಂದೊಮ್ಮೆ ಮಾಡಿದ್ರೆ ಸರ್ಕಾರದ ಸಮಯವನ್ನ ವೇಸ್ಟ್ ಮಾಡಿದ್ರು ಅಂತಾನೋ, ಅಥವಾ ಸರ್ಕಾರ ಇವರನ್ನ ನಂಬಿಕೊಂಡು ಒಂದು SIT ಮಾಡಿದ ಕಾರಣಕ್ಕಾಗಿ ಪಬ್ಲಿಕ್ ಹಣ ಪೋಲ ಇಂಥದ್ದು ಯಾವುದೇ ಕಾರಣದಿಂದ ಮಾಡಿದ್ರು ಕೂಡ ಅವರಿಗೆ ಕೊಡಬೇಕಾಗಿರುವ ನೋಟಿಸ್ ಅಲ್ಲಿ ನೀವು ಸಾಕ್ಷಿ ನಾಶ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಂಗ್ರೀಡಿಯಂಟ್ ಏನಿದೆ? ಅದನ್ನೇ ನಾನು ಹೇಳಿದೆ, 9 ಸೆಕ್ಷನ್ ಅಳವಡಿಸಿದ್ದಾರೆ. ಯಾವತ್ತು 23/8 9 ಸೆಕ್ಷನ್ ಇದೆ. ನೀವು ಸುಳ್ಳು ಸಾಕ್ಷಿ ಹೇಳಿದೀರಾ, ನೀವು ರೆಕಾರ್ಡ್ ಫೋರ್ಜರಿ ಮಾಡಿದೀರಾ, ಫೋರ್ಜರಿ ಫಾರ್ ಚೀಟಿಂಗ್ ದುಡ್ಡು ಮಾಡಕ್ಕೆ ಮಾಡಿದೀರಾ, ಒಬ್ಬರ ರೆಪ್ಯುಟೇಷನ್ ಅನ್ನ ಕೆಡ್ಸಕ್ಕೆ ಮಾಡಿದೀರಾ, ನೀವು ಸುಳ್ಳು ಹೇಳಿದೀರಾ, ನೀವು ಸುಳ್ಳು ಸಾಕ್ಷಿ ಹೇಳಿದೀರಾ, ನೀವು ಹೇಳಿದ್ದೆಲ್ಲ ಸುಳ್ಳು, ಯಾರ ಮೇಲೆನೆ ದ್ವೇಷದಿಂದ ಮಾಡಿದೀರಾ, ಮೋಸ ಮಾಡಕ್ಕೆ ಮಾಡಿದೀರಾ ಅಂದೆ 23/7 ಬರ್ತಾ ಇದೆ. ಅದು ಈಗ ನೋಟಿಸ್ ಅಲ್ಲಿ ಕಾಣ್ತಾ ಇದೆ. ಇದೇನು ಸಡನ್ ಆಗಿ ಕ್ರಾಪ್ ಅಪ್ ಆಗಿರೋದಲ್ಲ, ಅದು ತನಿಖೆನೆ 23/8/2025 ಈಗ ಕ್ಲೈಮಾಕ್ಸ್ ಅಂತಿಮಕ್ಕೆ ಬಂದಿದೆ. ಈಗ ಏನ್ ಮಾಡ್ತಾರೆ ಅಂದ್ರೆ, ಸಾಕ್ಷಿ ನಾಶ ಮಾಡಬಾರ್ದು. ಸಾಕ್ಷಿ ಯಾರು, ಯಾವ್ದಕ್ಕೆ ಸಾಕ್ಷಿ, ಯಾವುದು ಡಾಕ್ಯುಮೆಂಟ್ಸು, ಯಾರ ವಿರೋಧ, ಯಾರನ್ನ ಥ್ರೆಟ್ ಮಾಡಬಾರ್ದು, ಏನಿಲ್ಲ. ಈಗಂದ್ರೆ ನೀವೇ ಆರೋಪಿ ಆಯ್ತು. ಈಗ ವಿಸಿಲ್ ಬ್ಲೋವರ್ ಆರೋಪಿ, ತಿಮ್ಮರೋಡಿ ಆರೋಪಿ, ಮಟನ್ ಅವರ ಆರೋಪಿ, ಜಯಂತ್ ಆರೋಪಿ, ವಿಠಲಗೌಡ ಆರೋಪಿ. ನೀವು ಬರಬೇಕು. ಅಕಸ್ಮಾತ್ ನೀವು ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೀವಿ. ಅದು ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ. ಈಗ ಇನ್ನೊಂದು ಇದ್ರಲ್ಲಿ ಏನು ಆಗಿದೆ ಅಂದ್ರೆ, ಲೀಗಲಿ ಆಲ್ಸೋ ಈ ಕ್ರೈಮ್ ನಂಬರ್ 39/2025 ನೋಡಿ, ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ದೂರು ಕೊಟ್ರೆ ರೆಫರ್ ದಿ ಕಂಪ್ಲೇನೆಂಟ್ ಟು ಮ್ಯಾಜಿಸ್ಟ್ರೇಟ್. ಇದು ಎಲ್ಲಾ ಸ್ಟೇಷನ್ಗೂ ಕರ್ನಾಟಕ ಹೈಕೋರ್ಟ್ ಇಂದ ಸುಮಾರು ತೀರ್ಪುಗಳಲ್ಲಿ ಸರ್ಕ್ಯುಲೇಟ್ ಆಗಿದೆ. ಅದನ್ನ ವೈಲೇಟ್ ಮಾಡಿ ಇವರೇ ನ್ಯಾಯಾಧೀಶರ ಹತ್ರ ಹೋಗಿ ಪರ್ಮಿಷನ್ ಅಂದು ಪರ್ಮಿಟೆಡ್ ಎಂದು ತಗೊಂಡ್ಬಂದಿದ್ದಾರೆ. ರಾಂಗ್ ಅದು. ದಟ್ ವಿಲ್ ಬಿ ಕ್ವಾಶ್ಡ್ ಇನ್ ದ ಹೈಕೋರ್ಟ್. ಇದೇನು IPS ಆಫೀಸರ್ ಗೊತ್ತಿಲ್ವಾ, ಎಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಅದು 211. ಮತ್ತೆ ಸಾಕ್ಷಿ ನಾಶ ಪಡಿಸಿದ್ದೀರಾ, ಫೋರ್ಜ್ಡ್ ಡಾಕ್ಯುಮೆಂಟು 229, 228, 233, 231, 34, 35, 236, 248 ಏನಿದು? ಸಾಕ್ಷಿಗಳನ್ನ ನಾಶ ಮಾಡಬಾರ್ದು, ಫೇಬ್ರಿಕೇಟೆಡ್ ಆಫ್ ಎವಿಡೆನ್ಸ್, ಫಾಲ್ಸ್, ಏನಿದೆಲ್ಲ ಸೆಕ್ಷನ್ಸು. ಅಂದ್ರೆ ವಿಸಿಲ್ ಬ್ಲೋವರ್ಸ್ನೇ ಅಲ್ಲ. ಓಕೆ, ಈಗ ಕಾನೂನಿನ ಅಡಿಯಲ್ಲಿ ಅಥವಾ ಈ ಪ್ರೋಸೆಸ್ಸಿನ ಅಡಿಯಲ್ಲಿ ನೀವು ಹೇಳಿದಾಗೆ ದೇರ್ ಇಸ್ ಸಮ್ ಮೋಟಿವ್, ಅದಕ್ಕಾಗಿ ಅದು ಕುಕ್ಡ್ ಅಪ್ ಸ್ಟೋರಿ ಅಂತ ಅನ್ನೋದು ಒಂದು ಕರೆಕ್ಟು. ಬಟ್ ಜನರಲಿ ಈ ಥರದ್ದು ಒಂದನ್ನ ಜಸ್ಟ್ ಲೈಕ್ ದಟ್ ಮಾಡಿಬಿಡುವ ಅವಕಾಶ ಇದೆಯಾ ಕಾನೂನಲ್ಲಿ? ನಾನು ಏನ್ ಬೇಕಾದ್ರೂ ಮಾಡಿಬಿಡ್ಬೋದು, ನನ್ನ ಕೈನಲ್ಲಿ ಕಾನೂನು ಇದೆ. ಅದನ್ನೇ ವೇದವಲ್ಲಿ ಇಶ್ಯೂ ಹೇಳುತ್ತೆ, ಅದನ್ನೇ ಸೌಜನ್ಯ ಇಶ್ಯೂ ಹೇಳುತ್ತೆ. ಎಲ್ಲ ಇಶ್ಯೂನು ಮಾಡ್ಬಿಡ್ಬೋದು. ಇರೋರು ಮಾಡ್ಬೋದು, ಇಲ್ದಿರೋರು ಮಾಡಕ್ಕಾಗಲ್ಲ. ಹೊರಗಡೆ ಇರೋರೆಲ್ಲ ಒಳ್ಳೆಯವರಲ್ಲ, ಒಳಗಡೆ ಇರೋರೆಲ್ಲ ಕೆಟ್ಟವರಲ್ಲ. ಸೊ ಮಾಡಕ್ಕಾಗುತ್ತೆ. ಈಗ ಎಲ್ಲ ಇದ್ರೆ ಎಲ್ಲ ಮಾಡ್ಬೋದು, ಏನಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಅಗೈನ್ ಬಲಸ್ಯ ಪೃಥ್ವಿ ಅಂತ, ಬಲಾಢ್ಯರಿದ್ದು ಜಗತ್ತು ಅಂತ ಅನ್ನೋದನ್ನ ಸೊ ಈಗ ನೀವು ಹೇಳಿದಾಗೆ ಸೌಜನ್ಯ ಪ್ರಕರಣದನ್ನು ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ಸೌಜನ್ಯ ಪ್ರಕರಣ ದೊಡ್ಡ ಹೋರಾಟದ ನಂತರ CBIಗೆ ಹ್ಯಾಂಡ್ ಓವರ್ ಆಯ್ತು. ಇಟ್ಸ್ ಎ ಬಿಗ್ ಸ್ಟೋರಿ. ಅಗೇನ್ 10 ಸಾರಿ ಹೇಳಿದೀವಿ, ನಮ್ಮ ವೀಕ್ಷಕರಿಗೂ ಗೊತ್ತು, ಜನರಿಗೂ ಗೊತ್ತು. ಅದು CBI ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಜಡ್ಜ್ಮೆಂಟ್ ನಂತರ ಆ ಜಡ್ಜ್ಮೆಂಟ್ ಅಲ್ಲಿ 2 ವಿಷಯವನ್ನ ಆ ಜಡ್ಜ್ಮೆಂಟ್ ಅಲ್ಲಿ ನಾನು ಓದಿದ್ದು. ಒಂದು, ಅಕ್ವಿಟಲ್ ಕಮಿಟಿಯನ್ನ ಮಾಡಬೇಕು ಅಂತ. ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನ ನೇಮಕ ಮಾಡಿದೆ. ಅಕ್ವಿಟಲ್ ಕಮಿಟಿಯನ್ನ ನೇಮಕ ಮಾಡಿ ಆ ಅಕ್ವಿಟಲ್ ಕಮಿಟಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದೆ ಅಂತ ಅನ್ನೋದು RTI ನಲ್ಲಿ ಸ್ನೇಹಿತರು ಯಾರೋ ತಗೊಂಡಿದ್ದನ್ನು ನನಗೆ ಕಳಿಸ್ತಾರೆ. ಸೊ ಆ ಅಕ್ವಿಟಲ್ ಕಮಿಟಿ ಏನ್ ಹೇಳುತ್ತೆ ಅಂತಂದ್ರೆ,
ಆಕ್ಚುಲಿ ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ ಅಲ್ಲಿ ಆ ಸಂತೋಷ್ ರಾವೇ ಅಪರಾಧಿ ಅನ್ನುವ ರೀತಿಯಲ್ಲೇನೆ ಅವ್ರು ಚಾರ್ಜ್ ಶೀಟ್ ಸಲ್ಲಿಸಿರ್ತಾರೆ. ಬಟ್ ಸಿಬಿಐ ಕೋರ್ಟ್ ಅದನ್ನ ಒಪ್ಕೊಳ್ಳಲ್ಲ. ನೀನ್ ಹೇಳಿರುವ ಇದು ಯಾವುದೂ ಕೂಡ ಅವನನ್ನ ಆರೋಪಿ ಅಂತ ಮಾಡೋದಿಲ್ಲ ಅಂತ ಅವನನ್ನ ಬಿಡುಗಡೆ ಮಾಡುತ್ತೆ ಮತ್ತು ಅವನಿಗೆ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡುತ್ತದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅಕ್ವಿಟಲ್ ಕಮಿಟಿ ಏನ್ ಹೇಳ್ತದೆ ಅಂದ್ರೆ, ಸಿಬಿಐ ಏನಾದ್ರೂ ಯಾವ ಎರ್ರಿಂಗ್ ಆಫೀಸರು ತಪ್ಪು ಮಾಡಿದ ಆಫೀಸರ್ಸ್ ಮೇಲೆ ನೀವು ಕ್ರಮ ತಗೋಬಹುದು ಅನ್ನುವಂತಹ ಒಂದು ಆದೇಶ ಅಂತ ಹೇಳ್ತಿರೋ, ಸೂಚನೆ ಅಂತ ಹೇಳ್ತಿರೋ, ನಿರ್ದೇಶನ ಅಂತ ಹೇಳ್ತಿರೋ ನಿಮ್ಮ ಭಾಷೆಯಲ್ಲಿ ನಂಗೆ ಗೊತ್ತಿಲ್ಲ. ನಾನೊಬ್ಬ ಲೇ ಪರ್ಸನ್, ಹಾಗಾಗಿ ನನ್ನ ಶಬ್ದದ ಬಳಕೆಯಲ್ಲಿ ಆಚೆ ಈಚೆ ಆದ್ರೆ ನೀವು ಕ್ಷಮಿಸಿ, ವೀಕ್ಷಕರು ಕ್ಷಮಿಸಿ ಅಂತ ನಾನು ಹೇಳ್ತೀನಿ. ಆ ಸಿಬಿಐ ಜಡ್ಜ್ಮೆಂಟ್ ನಾನು ಓದಿದ ಪ್ರಕಾರ ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಅಲ್ಲಿ ಲೋಪದೋಷ ಆಗಿದೆ, ಹಾಗಾಗಿ ಆ ಎರ್ರಿಂಗ್ ಆಫೀಸರ್ಸ್ ಮೇಲೆ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಒಂದು ಸೂಚನೆಯೋ ಆದೇಶವೋ ಏನು ಕೊಡ್ತಾರೆ. ಈ ಅಕ್ವಿಟಲ್ ಕಮಿಟಿನಲ್ಲಿ ರಿಪೋರ್ಟ್ ಅಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ ರಿಪೋರ್ಟ್ ಅಂತ RTI ನಲ್ಲಿ ನನ್ನ ಫ್ರೆಂಡ್ಸ್ ಯಾರೋ ಕಳಿಸಿದ್ ನನಗೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಿಬಿಐ ಏನಾದ್ರೂ ಆ ಆಫೀಸರ್ಗಳನ್ನ ನೇಮ್ ಮಾಡಿದ್ರೆ ಅವರ ಮೇಲೆ ಸೂಟಬಲ್ ಆಕ್ಷನ್ ತಗೊಳ್ಳಿ ಅಂತ ಅವರು ಕೆಲಸ ಮಾಡುವಂತಹ ಡಿಪಾರ್ಟ್ಮೆಂಟಿಗೆ ತಾವು ಹೇಳಬಹುದು. ಇಸ್ ದಟ್ ವ್ಯಾಲಿಡ್? ಕಾನೂನು ಬ್ರಿಟಿಷ್ನವರು ಮಾಡಿದಾಗ ಮೆಕ್ಕಾಲೆ ಹಂಗೆ ಬರ್ತಿದ್ದಾರೆ. ಸರ್ಕಾರದ ಮೇಲೆ ನೀವು ಆಕ್ಷನ್ ತಗೋಬೇಕಂದ್ರೆ ಸರ್ಕಾರದ ಹತ್ರನೇ ನೀವು ಅನುಮತಿ ಕೇಳಬೇಕು. ಇದು 196 CRPC ನಲ್ಲಿ ಇದೆ. ಈಗ ಏನಾಗುತ್ತೆ ಅಂದ್ರೆ, ಅದೇ ಮೈಟ್ ಈಸ್ ರೈಟ್ ಅಂದೋದು. ಈಗ ಅವನು ಸಂತೋಷ್ ರಾವ್, ಅವನಿಗೆ ಮೈಟ್ ಈಸ್ ನಾಟ್ ರೈಟ್, ಅವನ ಹತ್ರ ದುಡ್ಡಿಲ್ಲ, ಲಾ ಇರಲ್ಲ. ಅವ್ರಿಗೆ ಅವಕಾಶ ಇದ್ದಿದ್ರೆ ಕಾಂಪನ್ಸೇಷನ್ ಇಷ್ಟು ಕೊಡಿ, ಆ ಆಫೀಸರ್ಗಳ ಮೇಲೆ ಕ್ರಮ ಜರುಗಿಸಿ ಅಂತ ಅವನು ಕೋರ್ಟ್ಗೆ ಹೋಗಿರೋನು. ಅವನಿಗೆ ಶಕ್ತಿ ಇಲ್ಲ, ಹೋಗಿಲ್ಲ. ಅವನ ಪರ ಯಾರೂ ಹೋಗಿಲ್ಲ. ಈಗ ಆ ಚಾರ್ಜ್ ಶೀಟ್ ಓದಿದ್ರೆ, ಜಡ್ಜ್ಮೆಂಟ್ ಓದಿದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಪೊಲೀಸ್ನವರು, ಸ್ಥಳೀಯ ಪೊಲೀಸರು, CID, CBI, ಡಾಕ್ಟರ್ಸು, FSLನವರು, ಇವರೆಲ್ಲ ಸೇರ್ಕೊಂಡು ನಾಶ ಮಾಡಿದ್ದಾರೆ. ಎಲ್ಲರೂ ನಾಶ ಮಾಡಿದ್ದಾರೆ. ಅದನ್ನ ನ್ಯಾಯಾಲಯ ಕೂಡ ಹೇಳುತ್ತೆ ನಾಶ ಮಾಡಿದ್ದಾರೆ ಎಂದು. ಅಂದ್ರೆ ನಾಶ ಮಾಡಿರೋರ ಮೇಲೆ ಆಕ್ಷನ್ ತಗೋಬೇಕು. ಅದು ಎಗೇನ್ ಪಬ್ಲಿಕ್ ಸ್ಪಿರಿಟೆಡ್ ಪರ್ಸನ್ಸು ಅದ್ರ ಮೇಲೆ ರಿಟ್ ಪಿಟಿಷನ್ ಹಾಕಿರ್ಬೇಕು, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸು ಈ ತರ ನಮ್ಗೆ ಅನ್ಯಾಯ ಆಗಿದೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂದು ರಿಟ್ ಹಾಕಿರ್ಬೋದು. ಡಿರಿಲೆಕ್ಷನ್ ಆಫ್ ಡ್ಯೂಟಿ ಆಗುತ್ತೆ, ಅವ್ರ ಮೇಲೆ ಕಾಸ್ಟ್ ಇಂಪೋಸ್ ಮಾಡಿರ್ಬೇಕು. ಮಾಡೋರು ಯಾರು? ಅದು ಮಾಡಕ್ಕೆ ಈಗಲೂ ಅವಕಾಶ ಇದೆ. ಈಗಲೂ ಅವಕಾಶ ಇದೆ, ಯಾಕೆ ಇಲ್ಲ? ಒಂದು ಹೈಕೋರ್ಟ್ಗೆ ಹಾಕಿ ಇದು ಸಾಕ್ಷಿಗಳನ್ನ ನಾಶಪಡಿಸಿದ್ದಾರೆ. ಯಾರು ಮಾಡಿದ್ದು? ಡಾಕ್ಟ್ರು ಮಾಡಿದ್ದಾರೆ, CBI ಮಾಡಿದೆ, CIDನೂ ಮಾಡಿದ್ದಾರೆ, ಸ್ಥಳೀಯ ಪೊಲೀಸರು ಮಾಡಿದ್ದಾರೆ. ಸಸ್ಪೆನ್ಷನ್ ಆಗಬೇಕು, ತನಿಖೆ ಆಗಬೇಕು, ಅವ್ರ ಮೇಲೆ FIR ಆಗಬೇಕು, ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಬೇಕು, ಅದೇ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕಾಗುತ್ತೆ. ಯಾರಾಗಲಿ ಮಾಡಬೇಕು. ಇದುವರೆಗೆ ಯಾರೂ ಮಾಡಿಲ್ಲ. ನಾನು ಆಗ್ಲೇ ಪ್ರಾರಂಭದಲ್ಲೇ ಹೇಳಿದ ಹಾಗೆ, ಮಹಿಳಾ ಆಯೋಗ ಕೇಳಿದಂತಹ ಒಂದು ಅಥವಾ ಬರೆದಂತಹ ಪತ್ರಕ್ಕೆ ಸರ್ಕಾರ ಮಹಿಳಾ ಆಯೋಗಕ್ಕೆ ಉತ್ತರ ಕೊಡುವಾಗ, ಅಥವಾ ಇಂಥದ್ದೊಂದು ತಾವು ತಗೊಂಡಿದ್ದೀವಿ ಕ್ರಮನ ಅಂತ ಹೇಳುವಾಗ, ಕರ್ನಾಟಕ ಸರ್ಕಾರದ ನಡವಳಿಯ, ಅದೇ ನೀವು ಹೇಳ್ದಂಗೆ 39/2005 ಅದನ್ನೆಲ್ಲವನ್ನ ಉಲ್ಲೇಖಿಸಿ, ಮಹಿಳಾ ಆಯೋಗದ ಪತ್ರವನ್ನು ಉಲ್ಲೇಖಿಸಿ ಅವ್ರು ಹೇಳ್ತಾರೆ, ಈ ಥರದ ಎಲ್ಲ ಕಂಪ್ಲೇಂಟ್ಗಳು ಬಂದಿದ್ದಾವೆ ಅಂತ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ, ಕಳೆದ 20 ವರ್ಷಗಳಿಂದ, ಅಂದರೆ ಈ 25 ಅಂದರೆ 2005ರಿಂದ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಕೋರಿರುತ್ತಾರೆ. ಇದು ಅವರು ಮಹಿಳಾ ಆಯೋಗದ ಇದನ್ನ ಹೇಳ ಅಂತದ್ದು. ಆದ್ರೆ ರಚನೆ ಮಾಡಿದ್ದನ್ನ ಹೇಳ್ತಾ ಅವ್ರು ಏನ್ ಹೇಳ್ತಾರೆ, ಮೇಲ್ಕಂಡ ಪ್ರಕರಣವೂ ಸೇರಿದಂತೆ, ಅಂದ್ರೆ 39/2025 ನೀವು ಹೇಳ್ತಾ ಇರೋ ಅಂತದ್ದು,
ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಇತರ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು ಡಿಜಿ ಮತ್ತು ಐಜಿಪಿ ರವರು ಈ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಅದನ್ನ ಹೇಳ್ತಾರೆ. ದೆನ್ ವಿಶೇಷ ತನಿಖಾ ತಂಡವು ಮೇಲ್ಕಂಡಂತೆ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲಾ ಪ್ರಕರಣಗಳ ಸಮಗ್ರ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಮಹಾನಿರ್ದೇಶಕರು ಪ್ರೋಟೋಕಾಲ್ ಏನಿದೆಯೋ ಅದನ್ನು ಮಾಡಬೇಕು ಅಂತ. ಸೊ ನನ್ನ ಪ್ರಶ್ನೆ ಈಗಿರೋದು, ಅವ್ರು ಬುರುಡೆ ತಗೊಂಡು ಬಂದ್ರು 164 ಸ್ಟೇಟ್ಮೆಂಟ್ ಅಲ್ಲಿ ನಮ್ಮ ಪ್ರಕಾರ ನಿಮ್ಮ ಪ್ರಕಾರ ಕಾನೂನಿನ ಪ್ರಕಾರ ಸತ್ಯವನ್ನೇ ಹೇಳಿರ್ತಾರೆ, ರಿವೈಸ್ಡ್ ಸ್ಟೇಟ್ಮೆಂಟ್ ಅನ್ನ ಮಾಡಿಸ್ತಾರೆ, ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಅಂತ ಅನ್ನೋದು ಮತ್ತೊಂದು $100 ಬಿಲಿಯನ್ ಕ್ವಶನ್ಸ್. ಬಟ್ ಇದೇ ಆದೇಶದಲ್ಲಿ ಅಂದ್ರೆ SIT ರಚನೆ ಮಾಡುವಾಗ ಆ ಆದೇಶ ಚಿನ್ನಯ್ಯ ಕೊಟ್ಟಂತಹ ಇದು ಮಾತ್ರ ಅಂತ ಇಲ್ಲ. ಯಾಕೆಂದ್ರೆ ಮಹಿಳಾ ಆಯೋಗ ಕೇಳಿದ್ದು ಮಹಿಳೆಯರ ನಾಪತ್ತೆಯ ಪ್ರಕರಣ, ಅತ್ಯಾಚಾರದ ಪ್ರಕರಣ, ಅಸ್ವಾಭಾವಿಕ ಸಾವು ಅಂತ ಅನ್ನೋದನ್ನ ಕೇಳಿದ್ದಕ್ಕಾಗಿ ಸಮಗ್ರ ತನಿಖೆಯನ್ನ ಮಾಡಿ ಅಂತೇಳಿ, ಮತ್ತೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳ ಅಂತ ಹೇಳಲಿಲ್ಲ, ರಾಜ್ಯದ ಎಲ್ಲಿ ಬೇಕಾದ್ರು ಅಂತ. ಮತ್ ನಾವು ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ಈ ಪ್ರಕರಣ ನಡೀತಾ ಇರುವಾಗ ಇನ್ನೂ 3-4 ಜನ ಬಂದು ತಮ್ಮ ಮನೆಯಿಂದ ಜನ ಮಿಸ್ಸಿಂಗ್ ಆಗಿದ್ದಾರೆ ಧರ್ಮಸ್ಥಳಕ್ಕೆ ಬಂದು ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ SITಗೆ ಅಂತ. ದೆನ್ ನಿನ್ನೆ ಗೊತ್ತಾಗಿರೋದು, ಡಾಕ್ಯುಮೆಂಟ್ ಅನ್ನು ತಗೊಳ್ಳಕ್ ಪ್ರಯತ್ನ ಮಾಡ್ತಾ ಇದೀವಿ ನಾವು ಜನಶಕ್ತಿ ಮೀಡಿಯಾದಿಂದ. ಹಾಗೆ ಕೊಟ್ಟಂತವರಿಗೆ ಹಿಂಬರಹವನ್ನ ಕೊಟ್ಟು SIT ಇದು ತಮ್ಮ ಇದಕ್ಕೆ ಜ್ಯೂರಿಡಿಕ್ಷನ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ನುವ ಮಾಹಿತಿ ಇದೆ, ನಮ್ಗಿನ್ನೂ ಖಚಿತ ಆಗಿಲ್ಲ. ನಾವು ಆ ಹಿಂಬರಹವನ್ನ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಏನ್ ಮಾಡ್ಬೋದು ನೋಡಿ. ಈಗ ತಾವು ಓದಿದ್ದು ಒಂದು ಮಹಿಳಾ ಆಯೋಗ, ಅದು ಗ್ರೀವೆನ್ಸ್ ಲೆಟರು, ಎರಡನೇದು SIT ರಚನೆ ಮಾಡೋ ಆದೇಶ. ಎರಡೂ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟಂಗೆ ಇದೆ. ನೋ ಸ್ಪೆಸಿಫಿಕ್ FIR, ಇಂಥ FIR ಅಲ್ಲಿ ತನಿಖೆ ಮಾಡಬೇಕಂದು ಇಲ್ಲ. ಮಹಿಳಾ ಆಯೋಗನವರು ಇಂಥದ್ದೇ ಮಾಡಬೇಕಂದು ಇಲ್ಲ. ವೆರಿ ಬಾಲ್ಡ್ ಅಂಡ್ ವೇಗ್ ಇದೆ. ಈಗ ಕಾರ್ಪಸ್ ಡಿಲಿಕ್ಟಿ ಅಂದರೆ ಡೆಡ್ ಬಾಡಿ ಬೇಕು. ಡೆಡ್ ಬಾಡಿ ಇಲ್ಲದೆ ತನಿಖೆ ಆಗ್ಬೇಕಂದ್ರೆ ಊಸ್ ಡೆಡ್ ಬಾಡಿ, ಅದಕ್ಕೆ 17 ಜಾಗ, 2 ಜಾಗದಲ್ಲಿ ಸ್ಕೆಲೆಟನ್ ಸಿಗಿದೆ, 5 ಜಾಗದಲ್ಲಿ ಸಿಗಲಿಲ್ಲ. ಈಗ ಅದನ್ನು ಬಿಟ್ಟು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿನ್ನೆ ಬಂದಿರೋ ನೋಟಿಸ್, ಇವತ್ತು ಮಾಧ್ಯಮದಲ್ಲಿ ಬಂದಿರೋದು ನೋಡಿದರೆ ಇದು ಎಲ್ಲ ಸುಳ್ಳು. ಚಿನ್ನಯ್ಯ ಹೇಳಿದ್ದು ಸುಳ್ಳು, ಡೆತ್ ಆಗಿರೋದು ಸುಳ್ಳು, ಕಾಣೆ ಆಗಿರೋದು ಸುಳ್ಳು, ಮರ್ಡರ್ ಆಗಿರೋದು ಸುಳ್ಳು, ರೇಪು ಸುಳ್ಳು, ಎಲ್ಲನೂ ಸುಳ್ಳು ಅಂದು ಒಂದು ಅಂತಿಮಕ್ಕೆ ಬಂದು ಸುಳ್ಳು ಆರೋಪ ಮಾಡಿದ್ದಾರೆ, ದ್ವೇಷ ಆರೋಪ ಮಾಡಿದ್ದಾರೆ, ಇನೋಸೆಂಟ್ ಮೇಲೆ ಇವರು ಸುಳ್ಳು ಹೇಳಿದ್ದಾರೆ. ಆದ್ರಿಂದ ಇವರು ಡಾಕ್ಯುಮೆಂಟ್ ಫೋರ್ಜರಿ ಮಾಡಿದ್ದಾರೆ, ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ, ದುಡ್ಡುಕೋಸ್ಕರ ಮಾಡಿದ್ದಾರೆ. ಇವ್ರು ಮಾಡಿದ್ದೆಲ್ಲ ಸುಳ್ಳು ಅಂದು ನೋಟಿಸ್ ಕೊಟ್ಟಿದ್ದಾರೆ ಇವತ್ತು. ಓಕೆ, ಅಂತ ನೋಟಿಸ್ ಕೊಟ್ಟಿದ್ದಾರೆ, ನಾನು ಒಪ್ಕೋತೀನಿ. ಆದರೆ ಆ ಧರ್ಮಸ್ಥಳ ಸುತ್ತಮುತ್ತ UDR ಅಥವಾ ಅವರೇ ಹೇಳುವಾಗೆ ಅಸಹಜ ಅಥವಾ ಅಸ್ವಾಭಾವಿಕ ಸಾವುಗಳ ಪಟ್ಟಿಯೇ ಇದಾವಲ್ಲ, ಎಷ್ಟು? ಈಗ ಆ ಪಟ್ಟಿ ಏನು? ವಾಟ್ ಈಸ್ ದಿ ಪಟ್ಟಿ? ಹೆಸರು ಏನು? ಕಾರ್ಪಸ್ ಡಿಲಿಕ್ಟಿ ಏನು? ಅದ್ರ ಬಗ್ಗೆ ದಾಖಲಾತಿ ಏನು? ಇದು ಯಾವುದು ಸರ್ಕಾರದ ಆದೇಶದಲ್ಲಿ ಇಲ್ಲ, ಮಹಿಳಾ ಆಯೋಗ ಆದೇಶದಲ್ಲಿ ಕೂಡ ಇಲ್ಲ. ಈಗ ಅವರು ಕಾರ್ಪಸ್ ಡಿಲಿಕ್ಟಿನ ಹುಡ್ಕೊಂಡು ಹೋದ್ರು, ಕಾರ್ಪಸ್ ಡಿಲಿಕ್ಟಿ ಸಿಗ್ಲಿಲ್ಲ. ಇದರಲ್ಲಿ ಏನು ವಿಶೇಷ ಅಂದರೆ, ಆ ಮುಸ್ಕದಾರಿ ಅವನು ಭೀಮಾ ಇರೋವರಿಗೆ ವಿಷಯಗಳು ಬರ್ತಿತ್ತು. ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಹೋಗ್ತಾನೆ, ಎಲ್ಲೂ ಹೋಗ್ತಾನೆ, ಜೈಲಿಗೆ ಹೋದ್ಮೇಲೆ ಮತ್ತೆ ಬಂದು ನ್ಯಾಯಾಧೀಶರ ಮುಂದೆ ಇನ್ನೊಂದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಜೈಲಲ್ಲಿ ಇವನ್ನ ಯಾರು ಭೇಟಿಯಾಗಿದ್ದು, ಯಾ ಆಫೀಸರ್ ಭೇಟಿಯಾದ್ರು, ಯಾ ಇಂಡಿವಿಜುವಲ್ ಭೇಟಿಯಾದ್ರು, ಇದು ನಮ್ಗೆ ಗೊತ್ತಾಗಬೇಕಲ್ಲ. ಇದನ್ನ ಯಾರು ತನಿಖೆ ಮಾಡೋದು? ನಾವು ಮಾಡೋಕ್ಕಾಗತ್ತಾ? ಈಗ ನೀವು ಅಲ್ಲಿನೂ RT ಆಗಬೇಕು, ಇವನ್ನ ಯಾರ್ಯಾರು ಎಂಟ್ರಿ ಹಾಕಿದ್ದಾರೆ, ಅಫಿಷಿಯಲ್ ಎಂಟ್ರಿ ಏನು, ಅನ್ಅಫಿಷಿಯಲ್ ಎಂಟ್ರಿ ಏನು, ಯಾರು ಎಂಟ್ರಿ ಮಾಡಿದ್ದು. ಅವನು ಒಂದು ವರ್ಷ ಓಡಾಡಿದ್ದಾನೆ, ಆ ಭೀಮಾ ಓಡಾಡಿದ್ದಾನೆ, ಅವನೇ ಭೇಟಿಯಾಗಿದ್ದಾನೆ, ಎಲ್ಲೆಲ್ಲೋ ಹೋಗಿದ್ದಾನೆ, ಎಲ್ಲೋ ಬಂದಿದ್ದಾನೆ. ಅವನಿಗೆ ಅವನ ಬ್ಯಾಂಕ್ ಅಕೌಂಟು,
ಅವನ್ ಜೈಲಿಗೆ ಹೋದ ನಂತರ ಎಷ್ಟು ಬಂದಿದೆ, ಹೋಗೋಕ್ ಮೊದಲು ಎಷ್ಟು ಬಂದಿದೆ, ಎಲ್ಲಿದ್ದ, ಅವನ್ ಫೋನ್ ನಂಬರ್ ಎಲ್ಲಾನು ತನಿಖೆ ಆಗ್ಬೇಕು. ಇದು ಏನಿದು? ಜನ ಕಾಣೆ ಆಗಿರೋದು ನಿಜ, ಅತ್ಯಾಚಾರ ಆಗಿರೋದು ನಿಜ ಅಂದೇ ಕಾಣ್ತಾ ಇದೆ. ಆ ಊರಿನಲ್ಲಿ ಇರೋರೆಲ್ಲ ಹೇಳ್ತಾರೆ. ಬಟ್ ಇನ್ನೊಂದು ಗಮನಿಸ್ಬೇಕು, ಒಂದು ಗುಂಪು NIA ತನಿಖೆ ಮಾಡಬೇಕು, ಫಾರಿನ್ ಫಂಡ್ ಬಂದ್ಬಿಟ್ಟಿದೆ ತನಿಖೆ ಮಾಡಿ. ಎಲ್ಲಿ ಅವರೆಲ್ಲ ಈಗ ಸುಮ್ಮನೆ ಇದ್ದಾರೆ? ಎಲ್ಲಿ ಅವರು? ಈಗ ಕೇಳಬೇಕಲ್ಲ, ಅವರು ಕುತೂಹಲದಿಂದ ಇದ್ದಾರೆ. ಕ್ಲೀನ್ ಶೀಟು, ಚಾರ್ಜ್ ಶೀಟ್ ಅನ್ನೋದು ಕುತೂಹಲದಲ್ಲಿ ಇದ್ದಾರೆ. ಇದು ಎಲ್ಲೋ ಏನೋ ಆಗಿದೆ, ಇದು ಉಲ್ಟಾ ಸೀದಾ ಆಗಿದೆ ಅನ್ನೋದು ಮಾತ್ರ ನಿಜ. ನನ್ನ ಪ್ರಕಾರ SIT ಕರೆಕ್ಟು ತನಿಖೆ ಮಾಡ್ತಾ ಇಲ್ಲ ಅಂದು ಕಂಡು ಬರ್ತಾ ಇದೆ. ಇಟ್ ಅಪಿಯರ್ಸ್ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಈ ನೋಟಿಸು ನಮಗೆ ಒಂದು ಕ್ಲೂ ಕೊಡುತ್ತೆ, ಮುಚ್ಚಿಬಿಡ್ತಾರೆ ಕೇಸ್, ಅಷ್ಟೇ ಮುಗ್ದೋಯ್ತು. ಈಗ ರಿಪೋರ್ಟ್ ಹಂಗೆ ಕೊಡ್ತಾರೆ. ಅಲಿಗೇಷನ್ಸ್ ಮೇಡ್ ಆನ್ 3rd, 4th, 11th of July ಈಸ್ ಫಾಲ್ಸ್. ಇದೆಲ್ಲ ಮೋಟಿವೇಟೆಡ್ ಅಂದು ಕ್ಲೋಸ್. ಯಾವಾಗ ಹೆಂಗ್ ಸೌಜನ್ಯ ಕೇಸ್ ಕ್ಲೋಸ್ ಮಾಡಿದ್ರು, ವೇದವಲ್ಲಿ ಕೇಸ್ ಕ್ಲೋಸ್ ಮಾಡಿದ್ರು, ಪದ್ಮಲತಾ ಆನೆಮೌತ ಕೇಸ್ ಕ್ಲೋಸ್ ಮಾಡಿದ್ರು, ಇದನ್ನು ಅದೇ ನಿಟ್ಟಲ್ಲಿ, ಅದೇ ಜಾಗದಲ್ಲಿ, ಅಂತ ಜನರೇ ಅದೇ ಸಂದರ್ಭದಲ್ಲಿ ಕ್ಲೋಸ್ ಮಾಡ್ತಾರೆ. ಇದರಲ್ಲಿ ನ್ಯಾಯ ಸಿಗೋ ತರ ಕಾಣ್ತಾ ಇಲ್ಲ. ಓಕೆ, ಈಗ ನ್ಯಾಯ ಸಿಗೋದಕ್ಕೆ ದಾರಿ ಏನು? ನ್ಯಾಯ ಸಿಗೋದಕ್ಕೆ ದಾರಿ ಏನು? ಹೋರಾಟ ಒಂದು ದಾರಿ, ಕೋರ್ಟು ಇನ್ನೊಂದು ದಾರಿ. ಈಗ ಆನೆಮೌತ ಅವನ ತಂಗಿ ಯಮುನಾ ಅಥವಾ ಲಕ್ಷ್ಮಿ ಕೊಲೆ, ಅತ್ಯಾಚಾರ ಆಗಿದೆ, ಸಿ ರಿಪೋರ್ಟ್ ಆಗಿದೆ. ಸಿ ರಿಪೋರ್ಟ್ ಅನ್ನು ಓಪನ್ ಮಾಡಿ ಎಂದು ಲೆಟರ್ ಕೊಟ್ಟಿದಾರ ಇಲ್ವಾ ಗೊತ್ತಿಲ್ಲ. ಕೊಟ್ಟಿಲ್ಲ ಅಂದ್ರೆ ಕೊಡ್ಬೇಕಾಗುತ್ತೆ. ಕೊಟ್ಟು ಅವರು ಅದನ್ನು ತನಿಖೆ ಮಾಡಿಲ್ಲ ಅಂದ್ರೆ ಒಂದು ಖಾಸಗಿ ದೂರು ಸಲ್ಲಿಸಬೇಕಾಗುತ್ತದೆ. ಅದು ಖಾಸಗಿ ದೂರಲ್ಲಿ ಮ್ಯಾಜಿಸ್ಟ್ರೇಟ್ ಆದೇಶ ಮಾಡಿಲ್ಲ ಅಂದ್ರೆ ಹೈಕೋರ್ಟ್ಗೂ ಬರಬೇಕಾಗುತ್ತದೆ. ಸೊ ಆನೆಮೌತ ಕೇಸ್ ರೀಓಪನ್ ಆಗಬೇಕು, ಪದ್ಮಲತಾ ಕೇಸು ರೀಓಪನ್ ಆಗಬೇಕು. ರೀಓಪನ್ ಮಾಡಲು ಅವಕಾಶ ಇದೆ, ಅದರಲ್ಲಿ ಖಾಸಗಿ ದೂರು ಸಲ್ಲಿಸಬಹುದು. ನಾವು ಲೀಗಲ್ ಫೈಟ್. ನೆಕ್ಸ್ಟು ಸೌಜನ್ಯ ಕೇಸಲ್ಲಿ ಹೈಕೋರ್ಟಲ್ಲಿ ಸೀಲ್ ಆಗಿದೆ. ಏನೇನೋ ಕಾರಣಕ್ಕೆ ಸೀಲ್ ಆಗಿದೆ. ಅದು ಕರೆಕ್ಟಾ ತಪ್ಪಾ ಅಂತ ನಾನು ಹೇಳ್ತಾ ಇಲ್ಲ. ದಟ್ ಅಪೀಲ್ ಅಕ್ಯೂಟಲ್ ನನ್ನ ಪ್ರಕಾರ ಕರೆಕ್ಟ್ ಇದೆ. ಅವನು ಇನ್ನೋಸೆಂಟ್, ಅವನು ತಪ್ಪು ಮಾಡಿಲ್ಲ. ನಾನು ಚಾರ್ಜ್ ಶೀಟ್ ಓದಿದ್ದೀನಿ. ಸಾಕ್ಷಿನ ನಾಶಪಡಿಸಿದ್ದಾರೆ, ಅವನ್ನ ಅದರಲ್ಲಿ ಸೇರಿಸಿದ್ದಾರೆ. ಹೈಕೋರ್ಟ್ ಆದೇಶ ಕರೆಕ್ಟ್ ಇದೆ. ತನಿಖೆ ಸರಿ ಇಲ್ಲ ಅಂದು ನ್ಯಾಯಾಧೀಶರು ಹೇಳಿದ್ದಾರೆ. ಫೈಲ್ SLP ಇನ್ ದ ಸುಪ್ರೀಂ ಕೋರ್ಟ್. ಇಂಥ ಅನ್ಯಾಯ ನಡೆದಿದೆ. ನಮ್ಮ ದೇಶದ ಕಾನೂನಿನ ಆಡಳಿತ, ಇದೇ ಕಾನೂನು ಜಯಲಲಿತಾವನ್ನ ಜೈಲಿಗೆ ಕಳಿಸ್ತಿತ್ತು. ಇದೇ ಕಾನೂನು ನರಸಿಂಹರಾವ್ ಪ್ರಧಾನಮಂತ್ರಿಗಳನ್ನ ಕಟ್ಟದಲ್ಲಿ ಕೂರಿಸಿತ್ತು. ಲಲ್ಲೂ ಪ್ರಸಾದ್ ಯಾದವನ್ನ ಜೈಲಿಗೆ ಕಳಿಸಿತ್ತು. ದೇಶದಲ್ಲಿ ಇನ್ನ ಕಾನೂನು ಇದೆ. ನಾವು ಇದ್ವಿ, ಹೋರಾಟಗಾರರು ಇದ್ದಾರೆ, ಒಳ್ಳೆಯವರು ಕೂಡ ಇದ್ದಾರೆ, ನ್ಯಾಯ ಬೇಕಂದು ಕೂಗಾಡೋರು ಕೂಡ ಇದ್ದಾರೆ. ಆದ್ರಿಂದ ಇದು ಎಗೇನ್ ಫೈಟ್, ಬೀದಿ ಹೋರಾಟ. ಸೊ ಬಟ್ ಒಟ್ಟಾರೆಯಾಗಿ ನಮಗೆ ಇರೋದು ಏನಂತಂದ್ರೆ, ನೀವು ಹೇಳಿದಾಗೆ ಆ ಆದೇಶ SIT ರಚನೆ ಮಾಡುವಾಗ ಕೊಟ್ಟಂಥದ್ದು ಅಥವಾ ಮಹಿಳಾ ಆಯೋಗ ಕೇಳಿದಂಥದ್ದು ವೇಗಾಗಿದೆ ಅಂತಂದ್ರೂ ಕೂಡ sometimes we read in between the lines, sometimes we read the whole para. ಸೊ ಆ ಥರದಲ್ಲಿ ಸಮಗ್ರವಾಗಿ ದಾಖಲಾಗಿರುವ ಮತ್ತು ದಾಖಲಾಗುವ ದೂರುಗಳು ಅಂತ ಹೇಳುವಂಥದ್ದಿರುವಾಗ, ಈಗ ನೀವು ಹೇಳಿದ ರೀತಿಯಲ್ಲಿ ಎಸ್, ಈ ದೇಶದಲ್ಲಿ ಇನ್ನೂ ಸ್ವಲ್ಪ ಕಾನೂನು ಇದೆ ಅನ್ನೋ ಕಾರಣಕ್ಕೆ ಕೆಲವು ಉದಾಹರಣೆಗಳನ್ನ ಕೊಟ್ಟರಲ್ಲ, ಆ ನೆಲೆನಲ್ಲೇನೆ ಇನ್ನೂ ಪೂರಾ ಕ್ಲೀನ್ ಚಿಟ್ ಅಂತ ಕೊಡುವವರೆಗೆ ನಮಗೆ SIT ಮೇಲೆ ಭರವಸೆಯನ್ನು ಉಳಿಸ್ಕೊಳ್ಳೋಣ, ನಿರೀಕ್ಷೆ ಇಟ್ಕೊಳ್ಳೋಣ. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ರೇ ಆಫ್ ಹೋಪ್ ಅನ್ನ ಕೊಡ್ತಾರೆ ಅಂತ ಅನ್ನುವ ನೆಲೆಯಲ್ಲಿ ಎಸ್ ವಿ ಕ್ಯಾನ್ ಸಿ ಸಮ್ವೇರ್ ಆ ಥರದಲ್ಲಿ ಮಾಡೋ ಅಂಥದ್ದು. ಸೊ ಹಾಗಾಗಿ ಜನಶಕ್ತಿ ಮೀಡಿಯಾಕ್ಕಿದ್ದ ಕನ್ಸರ್ನ್ ಏನಂತಂದ್ರೆ, ಯಾವತ್ತೂ ಕೂಡ ಸತ್ಯವನ್ನು ಸುಳ್ಳು ಮಾಡುವ, ಸುಳ್ಳನ್ನು ಸತ್ಯ ಮಾಡುವಂತಹ ಬೃಹತ್ ಶಕ್ತಿ ಅದು ಪವರ್ ಪಾಲಿಟಿಕ್ಸ್ ಅಲ್ಲಿ ನಡೀತಾ ಇರುತ್ತೆ. ಹಣವಂತರು, ಆಸ್ತಿವಂತರು ಅಥವಾ ಎಲ್ಲ ರೀತಿಯ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಅನ್ನುವಂತಹ ಗ್ಯಾಪ್ಗಳು ನಮ್ಗೆ ಯಾವತ್ತೂ ಗೊತ್ತಿರ್ತದೆ. ಸೊ ಈಗ ನೀವು ಹೇಳಿದಾಗೆ ಬಹುಶಃ ಸಿ ರಿಪೋರ್ಟ್ ಹಾಕಿದ್ದನ್ನು ಓಪನ್ ಮಾಡುವಂತಹ ಅವಕಾಶಗಳಿದ್ದಾವೆ ಅಂತಂದ್ರೆ, ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ SIT ಇಲ್ಲ
ಇವರೇನೆ ವಿಜಲ್ ಬ್ಲೋವರ್ಸೇನೆ ಅಂತ ಅನ್ನುವಂತಹ ತೀರ್ಮಾನವನ್ನ ಮಾಡಿ ಕೊಟ್ಟರೆ ಮತ್ತು ದಾರಿಗಳು ಉಳಿದಿದ್ದಾವೆ ಅಂತ ಅನ್ನುವಂತಹ ಬೆಳಕಿಂಡಿಗಾಗಿ ಅಷ್ಟು ಮಾತ್ರ ಅಲ್ಲ, ಹಾ. ಇವರು ವಿಸಿಲ್ ಬ್ಲೋವರ್ಸೇ ಆರೋಪಿಗಳನ್ನು ಚಾರ್ಜ್ ಶೀಟ್ ಹಾಕಿದ್ರೆ, ಚಾರ್ಜ್ ಶೀಟ್ ಹಾಕಿರೋರು ಹಂಗೆ ಓಡೋಗಕ್ ಆಗೋದಿಲ್ಲ, ಅವರು ನಿಂತ್ಕೋಬೇಕು ಬಾಕ್ಸ್ ಅಲ್ಲಿ. Yes. ಅಡ್ವೊಕೇಟ್ಸ್ ಇದಾರೆ ಗ್ರಿಲ್ ಮಾಡಕ್ಕೆ. ಇದು ಸುಮ್ಮನೆ ಹೇಳ್ಬಿಟ್ಟು ಹೋಗಕ್ ಆಗೋದಿಲ್ಲ. ಆಗೋದಿಲ್ಲ. Yeah. ಇಟ್ಸ್ ಡೆಮೋಕ್ರೆಟಿಕ್ ಕಂಟ್ರಿ. ಕಾನೂನನ್ನ ಆಡಳಿತ, ಕಾನೂನು ಮುಂದೆ ಆನ್ಸರ್ ಕೊಡ್ಲೇಬೇಕು. ನೋ ಎಸ್ಕೇಪ್ ರೂಟ್. ಸೊ ಪ್ರಶ್ನೆ ಇದು ಅಂದ್ರೆ, ಕಾನೂನನ್ನ ನನಗೆ ಅಧಿಕಾರ ಇದೆ ಎನ್ನುವ ಕಾರಣಕ್ಕಾಗಿ ಹೇಗೆ ಬೇಕಾದ್ರೂ ಬಳಸ್ಕೋತೀನಿ ಅಂತ ಅಂದ್ರೆ, ಕಾನೂನಿನ ಪರಿಣಿತರಿದ್ದಾರೆ, ಕಟಕಟೆ ಇದೆ, ಮತ್ತು ಕಾನೂನಿನ ಅಡಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂತಹ ಉತ್ತರದಾಯಿತ್ವ ಕೂಡ ಚಾರ್ಜ್ ಶೀಟ್ ಅನ್ನ ಉಲ್ಟಾ ಸೀದಾ ಮಾಡಿ ಸಲ್ಲಿಕೆ ಮಾಡಿದ್ರೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಎಸ್ ಬಾಲನ್ ಅವರು ಕೊಟ್ಟಿದ್ದಾರೆ. ಇದಾಗಿತ್ತು ನಮ್ಮ ಈ ಚರ್ಚೆ. ಅಂದ್ರೆ ನಮ್ಗಿರೋದೇನಂದ್ರೆ, ಅಂಥದ್ದೊಂದು ಸುದ್ದಿ ಬಂದಾಗ ಒಟ್ಟಾರೆಯಾಗಿ ನಡೀತಾ ಇರುವಂತಹ ವಿದ್ಯಮಾನಗಳ ಕುರಿತು ನಮ್ಮ ವಿಶ್ಲೇಷಣೆ, ನಮ್ಮ ಅನಿಸಿಕೆ, ನಮ್ಮ ಅಭಿಪ್ರಾಯಗಳನ್ನ ನಾವು ಹೇಳ್ತಾ ಬಂದಿದ್ವಿ. ಮತ್ತು ಅವತ್ತಿಂದ ಇವತ್ತವರೆಗೂ ಕೂಡ ನಾವು ಇಂಥವರೇ ಅಪರಾಧಿಗಳು ಅಂತ ನಾವು ಹೇಳಲಿಲ್ಲ. ಕಾನೂನು ತೀರ್ಮಾನ ಮಾಡಬೇಕು ಅದನ್ನ. ಆದ್ರೆ ಹಾಗೆ ಮಾಡುವಾಗ ಎಲ್ಲ ರೀತಿಯ ಗುಣಾವಗುಣಗಳನ್ನ ಪರಿಶೀಲಿಸಿ, ಇರುವ ಎಲ್ಲ ರೀತಿಯ ಸಾಂದರ್ಭಿಕ ಮತ್ತು ಲಭ್ಯ ಸಾಕ್ಷಿಗಳನ್ನ ಪರಿಗಣಿಸಿ, ಸಾಕ್ಷಿಗಳು ನಾಶ ಆಗಿದ್ರೆ ಯಾಕೆ ನಾಶ ಆಯಿತು, ಯಾರು ನಾಶ ಮಾಡಿದ್ರು, ಎಲ್ಲಿ ನಾಶ ಮಾಡಿದ್ರು, ಹೇಗೆ ನಾಶ ಮಾಡಿದ್ರು ಅನ್ನುವಂತಹ ಸತ್ಯಗಳನ್ನು ಕೂಡ ಜಗತ್ತಿಗೆ ತಿಳಿಸ್ಲಿ ಅಂತ ಅನ್ನುವ ನೆಲೆನಲ್ಲಿ ನಾವು ಧರ್ಮಸ್ಥಳದ ನಿಗೂಢಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಬಂದಂಥದ್ದು. ಸರ್ ನಮ್ಮ ಸ್ಟುಡಿಯೋದವರೆಗೆ ಬಂದು, ಇವತ್ತು ಭಾನುವಾರ ಹಾಗಿದ್ದು ಕೂಡ ಬಂದು ತಮ್ಮ ಬಿಡುವಿರದ ಕಾರ್ಯಬಾಹುಲ್ಯದ ಮಧ್ಯೆಯೂ ಕೂಡ ಸಮಯ ಕೊಟ್ಟಿದ್ದೀರಿ ಮತ್ತು ಕೆಲವು ಕ್ಲೂಗಳನ್ನ ಕೊಟ್ಟಿದ್ದೀರಿ. ಲೆಟ್ ಅಸ್ ಹೋಪ್. Thank you. Let us not lose the hope. ನಮಸ್ಕಾರ.